ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ್. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಪ್ರಮುಖವಾದಂತಹ ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಮೈಸೂರಿನಲ್ಲಿ ಮೊನ್ನೆ ಭೇಟಿಗೆ ಅವಕಾಶ ಸಿಕ್ತು. ಕೆಲವು ನಿಮಿಷಗಳ ಕಾಲ ಡಿ.ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಮೈಸೂರಿನ ವಿಮಾನ ನಿಲ್ದಾಣದಲ್ಲೇ ಒಂದು ಚರ್ಚೆಯನ್ನು ಮಾಡುವ ಮೂಲಕ ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬಿರುಗಾಳಿ ಎಬ್ಬಿಸುವಂಥ ಕೆಲಸಗಳು ಆಗಿರ್ತಕ್ಕಂಥದ್ದು. ಇಬ್ಬರನ್ನು ಕೂತು ರಾಹುಲ್ ಗಾಂಧಿ ಅವರು ಕರೆದು ಮಾತನಾಡ್ತಾರೆ ಅನ್ನುವಂಥ ಮಾತುಗಳು ಕಳೆದ ನವೆಂಬರ್ನಿಂದನೂ ಕೇಳಿ ಬರ್ತಾ ಇದ್ವು. ಆದರೆ ಕಳೆದ ನವೆಂಬರ್ನಲ್ಲಿ ಯಾವುದೇ ಚರ್ಚೆಗಳಾಗಲಿಲ್ಲ. ಬಿಹಾರ ಚುನಾವಣೆ ಬಳಿಕ ಕರೆದು ಮಾತನಾಡ್ತಾರೆ ಅನ್ನುವಂಥದ್ದಿತ್ತು ಸಿ.ಎಂ ಡಿ.ಸಿ.ಎಂ ಅನ್ನ ರಾಹುಲ್ ಗಾಂಧಿ ಅವರು. ಆದರೆ ಆ ಥರದ ಬೆಳವಣಿಗೆಗಳಾಗದೇ ಇರೋದ್ರಿಂದ ಸಹಜವಾಗಿ ಡಿ.ಕೆ ಶಿವಕುಮಾರ್ ಅವರು ಆಕ್ರೋಶಗೊಂಡಿದ್ರು. ಕೇವಲ ಸಿ.ಎಂ ಸಿದ್ದರಾಮಯ್ಯ ಅವರನ್ನ ಕರೆದು ಮಾತನಾಡಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯ ಇರ್ಬೋದು ಮತ್ತು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು, ಈ ವಿಚಾರವಾಗಿ ಒಂದಷ್ಟು ಚರ್ಚೆಯನ್ನು ಮಾಡಿದ್ರು. ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಒಂದಷ್ಟು ಜೊತೆ ನಾಯಕರ ಜೊತೆ ಚರ್ಚೆ ಮಾಡ್ಕೊಂಡು ಬನ್ನಿ, ನಾವು ಫೈನಲ್ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದ್ರು. ಆದರೆ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರು ನನಗೆ ಸಹಜವಾಗಿ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಆಗುತ್ತೆ ಅಥವಾ 2.5 ವರ್ಷಕ್ಕೆ ಕೂತು ಮಾತನಾಡಿ ಒಂದಷ್ಟು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಡಿ.ಕೆ ಶಿವಕುಮಾರ್ ಅವರು ಕಾದ್ರು. ಆದರೆ ಡಿ.ಕೆ ಶಿವಕುಮಾರ್ ಅವರಿಗೆ ನಿರೀಕ್ಷಿತ ಫಲ ಸಿಗದ ಕಾರಣಕ್ಕಾಗಿ ಸಹಜವಾಗಿ ಆಕ್ರೋಶಗೊಂಡರು. ಆ ಬಳಿಕ ಒಂದಷ್ಟು ಶಾಸಕರ ನಿಯೋಗ ದೆಹಲಿಗೆ ಹೋಗುವ ಮೂಲಕ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಎಚ್ಚರಿಸುವಂಥ ಕೆಲಸವಾಯಿತು. ಯಾಕಂದ್ರೆ ಡಿಸೆಂಬರ್ 8ರಿಂದ ಅಧಿವೇಶನ ಇತ್ತು. ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ಮತ್ತು ವಿರೋಧ ಪಕ್ಷಗಳ ಕೈಗೆ ಆಹಾರ ಕೊಡುವಂಥ ವಿಚಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡು ಡಿ.ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತು. ನೀವಿಬ್ಬರು ಕೂಡ ಒಟ್ಟಾಗಿರಿ ಅನ್ನುವಂಥ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಒಂದು ಸಿ.ಎಂ ಮನೆಯಲ್ಲಿ, ಇನ್ನೊಂದು ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಏರ್ಪಡಿಸಿ ಇಬ್ಬರ ಮಧ್ಯೆ ಒಂದು ಸಮನ್ವಯ ಮೂಡಿಸುವಂಥ ಕೆಲಸ ಮಾಡ್ತು. ನೀವು ಅಧಿವೇಶನ ಮುಗಿಸ್ಕೊಂಡು ಬನ್ನಿ, ನಾವು ನಿಮ್ಮಿಬ್ಬರನ್ನು ಕರೆದು ಮಾತನಾಡ್ತೇವೆ ಅನ್ನೋಂಥ ಮಾತನ್ನ ಹೇಳಿದ್ರು. ಎಲ್ಲವೂ ಕೂಡ ಅಂದ್ಕೊಂಡಂತೆ ಆಗಿದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಡಿ.ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂತು ಮಾತನಾಡುವಂಥ ಕೆಲಸಗಳು ಆಗಬೇಕಾಗಿತ್ತು. ಆದಾಗ್ಯೂ ಕೂಡ ಆ ಥರದ ಬೆಳವಣಿಗೆಗಳು ಆಗದೇ ಇರೋದ್ರಿಂದ ಸಹಜವಾಗಿ ಡಿ.ಕೆ ಶಿವಕುಮಾರ್ ಬಣದಲ್ಲಿ ಒಂದಷ್ಟು ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಕಡೆ ಡಿ.ಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಯಾವುದೇ ಆಕ್ರೋಶವನ್ನು ವ್ಯಕ್ತಪಡಿಸದೆ ಇದ್ರೂ ಕೂಡ ಒಳಗೊಳಗೆ ಅವರು ಕೂಡ ಕುದಿತಾ ಇದ್ರು. ಅವ್ರ ಸಹೋದರರಾದಂತಹ ಡಿ.ಕೆ ಸುರೇಶ್ ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಬ್ರು ಕೂಡ ಸಹೋದರರು ರಣತಂತ್ರವನ್ನ ಹೆಣಿತಾ ಇದ್ರು. ಯಾವುದು ಸತಾಯಗತವಾಗಿ ಅಧಿಕಾರವನ್ನು ಹಂಚಿಕೆ ಆಗಲೇಬೇಕು, ಮಾತು ಕೊಟ್ಟಂತೆ ನಮಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಒಂದಷ್ಟು ನಂಬಿಕೆ ಅವರಲ್ಲಿತ್ತು. ಆದರೆ ಡಿ.ಕೆ ಶಿವಕುಮಾರ್ ಅವರ ಪರವಾಗಿ ಕೆಲವು ಶಾಸಕರು ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಮುಂದೆ ಯಾವ ರೀತಿಯಾದಂಥ ರಣತಂತ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರಿಗೂ ಕೂಡ ಸ್ಪಷ್ಟತೆ ಇರಲಿಲ್ಲ. ಕೆಲವೊಂದಷ್ಟು ಡೇಟ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಆಗ್ತಾ ಇತ್ತು. ಅದರ ಹೊರತಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ಡಿ.ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಅವ್ರನ್ನ ಕರೆದಾಗಲಿ ರಾಜ್ಯ ರಾಜಕೀಯದ ವಿಚಾರವಾಗಿ ಚರ್ಚೆ ಮಾಡಲಿಲ್ಲ. ಎಲ್ಲವೂ ಕೂಡ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಕರಿಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಬಹುತೇಕವಾಗಿ ಕೇರಳ ರಾಜ್ಯ ಪಕ್ಕದ ರಾಜ್ಯ ಆಗಿರೋದ್ರಿಂದ ಸಹಜವಾಗಿ ಇಲ್ಲಿಯ ಇಂಪ್ಯಾಕ್ಟ್ ಅಲ್ಲಿಯೂ ಕೂಡ ಇರುತ್ತೆ. ಆದ್ದರಿಂದ ಈಗ ಅಧಿಕಾರದ ಹಂಚಿಕೆ ಗೊಂದಲವನ್ನು ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದು ಎ.ಐ.ಸಿ.ಸಿ ಅಧ್ಯಕ್ಷ ಅದರ ಜೊತೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ವೇಣುಗೋಪಾಲ್ ಅವರು ಕೂಡ ಈ ಒಂದು ಮಾತುಗಳನ್ನು ಹೇಳಿದ್ರಿಂದಾಗಿ ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಿರಲಿಲ್ಲ. ಸಹಜವಾಗಿ ಮುಂದಕ್ಕೆ ಹೋಗುವಂಥ ಕೆಲಸಗಳು ಆಗ್ತಾನೆ ಇತ್ತು ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆಗೆ. ಇನ್ನು ಉಳಿದಂತೆ ಅಸ್ಸಾಂನ ವೀಕ್ಷಕರಾಗಿ ಡಿ.ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿದ್ರಿಂದ ಇವತ್ತು ಜನವರಿ 16ರಿಂದ ಅವರು 16 ಮತ್ತು 17 2 ತಾರೀಕಿನಲ್ಲಿ ದೆಹಲಿಯಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದಿರೋದ್ರಿಂದ ಅವರು ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ಎಲ್ಲ ನಿರೀಕ್ಷೆಗಳು ಕೂಡ ಈಗ ದೆಹಲಿ ಕಡೆ ಗಮನ ಇಟ್ಟು ನೋಡುವಂಥ ಪರಿಸ್ಥಿತಿಗಳು ಎದುರಾಗಿರ್ತಕ್ಕಂಥದ್ದು. ಒಂದು, ರಾಹುಲ್ ಗಾಂಧಿ ಅವರು ಡಿ.ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಅವ್ರನ್ನ 1-to-1 ಮಾತನಾಡಿದ್ರೆ ಯಾವೆಲ್ಲ ವಿಚಾರಗಳು ಮಾತನಾಡ್ಬೋದು, ವಿಚಾರಗಳು ಒಂದು ಸಿ.ಎಂ ವಿಚಾರವಾಗಿ ಸ್ಪಷ್ಟನೆ ಕೊಡ್ತಾರಾ ಅಥವಾ ಮುಂದೆ ಭರವಸೆ ಕೊಟ್ಟು ನಿಮ್ಮ ಪರವಾಗಿ ನಾವಿದ್ದೇವೆ, ಈಗ ಪರಿಸ್ಥಿತಿ ಸರಿಯಾಗಿಲ್ಲ, ಸ್ವಲ್ಪ ದಿನಗಳ ಮಟ್ಟಿಗೆ ಕಾಯಿರಿ ಅನ್ನುವಂಥ ಮಾತನ್ನು ಹೇಳ್ತಾರಾ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆಯಲ್ಲಿರೋದ್ರಿಂದ ಸಹಜವಾಗಿ ಡಿ.ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಯ ಬಗ್ಗೆ ಈಗ ರಾಜ್ಯ ರಾಜಕಾರಣ ಕಣ್ಣೆತ್ತು ಕೂತ್ಕೊಂಡು ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 6 ತಿಂಗಳಿಂದ ಡಿ.ಕೆ ಶಿವಕುಮಾರ್ ಅವರ ಭೇಟಿಗೆ ಸಿಗದಂತ ರಾಹುಲ್ ಗಾಂಧಿ ಅವರು ಮೈಸೂರಿನಲ್ಲಿ ಕೆಲವು ನಿಮಿಷಗಳ ಕಾಲ ಸಿಕ್ಕರೂ ಕೂಡ ಒಂದು ಕರೆದು ಮಾತನಾಡಿದ್ದನ್ನ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. 1-to-1 ಮಾತನಾಡುವಂಥದ್ದು ಕೆಲವು ಸೆಕೆಂಡ್ಗಳ ಮಾತುಗಳಾದರೂ ಕೂಡ ಆ ಸಂದರ್ಭದಲ್ಲಿ ಡಿ.ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಏನು ಮೆಸೇಜ್ ಕೊಡಬೇಕು, ಏನು ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನ ಹೇಳಿದ್ದಾರೆ. ಆದರೆ ಅದನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಒಂದಷ್ಟು ಭರವಸೆಗಳು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೋಬೇಕು ಅನ್ನೋದಾದ್ರೆ ಒಂದಷ್ಟು ಕೆಲ ನಿಮಿಷಗಳ ಕಾಲ ಒಂದು ಅಪಾಯಿಂಟ್ಮೆಂಟ್ ಬೇಕು ಅನ್ನುವಂಥದ್ದು ಡಿ.ಕೆ ಶಿವಕುಮಾರ್ ಅವರ ವಾದ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕನ್ವೆ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು ಸಿ.ಎಂ ಅವರು ಕೂಡ ಒಂದಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಒಂದು, ಅವರು ಈಗಾಗಲೇ ಬಜೆಟ್ ಮಂಡಿಸೋಕೆ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ಒಂದು ಸ್ಪಷ್ಟವಾದಂತಹ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು, ಕ್ಯಾಬಿನೆಟ್ ಪುನರ್ರಚನೆ ಮಾಡಬೇಕು ಅನ್ನುವಂಥದ್ದು. ಅದು ಕ್ಯಾಬಿನೆಟ್ ಪುನರ್ರಚನೆ ಆಗೋದಾದ್ರೆ ಈಗಾಗಲೇ ಜನವರಿಯಲ್ಲಿ ಕೊನೆಯ ವಾರದಲ್ಲಿ
ಅಧಿವೇಶನ ಕರೆದಿರೋದ್ರಿಂದ ಯಾವುದೇ ಕ್ಯಾಬಿನೆಟ್ ಪುನರ್ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫೆಬ್ರವರಿ ಒಂದು ಅವಕಾಶ ಇರತಕ್ಕಂಥದ್ದು, ಫೆಬ್ರವರಿಯಲ್ಲಿ ಅವಕಾಶ ಕೊಡೋದಾದರೆ ನಾನು ಮಾಡ್ತೇನೆ ಅನ್ನುವಂಥದ್ದು. ಒಂದು ಸರಿ ಕ್ಯಾಬಿನೆಟ್ ಪುನರ್ರಚನೆ ಆಗಿಬಿಟ್ರೆ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಹೋಗುತ್ತೆ ಅನ್ನೋ ಕಾರಣಕ್ಕಾಗಿ ಸಿದ್ದರಾಮಯ್ಯವರ ಈ ಒಂದು ಮಹತ್ವಾಕಾಂಕ್ಷೆಗೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಕೂತಿರೋದ್ರಿಂದ ಸಹಜವಾಗಿ ಕ್ಯಾಬಿನೆಟ್ ಪುನರ್ರಚನೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತು ಬಜೆಟ್ ಅಧಿವೇಶನದ ಪೂರ್ವಭಾವಿ ಸಭೆಗಳು ಆರಂಭ ಹೋಗ್ಬಿಟ್ರೆ, ಬಜೆಟ್ ಮಂಡನೆಗೂ ಪೂರ್ವಭಾವಿ ಸಭೆಗಳನ್ನ ಸೇಮ್ ಆರಂಭ ಮಾಡಿಬಿಟ್ರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಇಲಾಖಾವಾರು ಕೆಲಸಗಳಿಗೆ ಸಚಿವರು ಒಂದಷ್ಟು ಬ್ಯುಸಿ ಆಗಿಬಿಡ್ತಾರೆ. ಹಾಗಾಗಿ ಬದಲಾವಣೆ ಮಾಡಕ್ಕೆ ಬರಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಿರೋದ್ರಿಂದ ಸಹಜವಾಗಿ ಬಜೆಟ್ ಅಧಿವೇಶನ ಮುಗಿರೋಗಿ ಯಾವುದೇ ನಾಯಕತ್ವ ಬದಲಾವಣೆ ಚರ್ಚೆ ಅಥವಾ ಬರಲಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳಿದ್ದಾವೆ. ಈಗ ಜನವರಿ 31ರವರೆಗೂ ಅಧಿವೇಶನ ಇದೆ, ಜನವರಿ 22ರಿಂದ. ಹೀಗಾಗಿ ಅಲ್ಲಿಗೆ ಜನವರಿ ತಿಂಗಳು ಮುಕ್ತಾಯ ಆಗುತ್ತೆ. ಆ ನಂತರ ಇದರ ನಡುವೆ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಸಿದ್ದರಾಮಯ್ಯ ಅವರು ಆರಂಭಿಸಿದ ನಂತರ ಸಹಜವಾಗಿ ಅಲ್ಲಿ ಬಜೆಟ್ ಅಧಿವೇಶನ ಕೂಡ ಘೋಷಣೆ ಆಗಿ ಹೋಗುತ್ತೆ. ಅಧಿವೇಶನ ಘೋಷಣೆ ಆದ ನಂತರ ಅಲ್ಲಿಯೂ ಕೂಡ ನೀವು ಬದಲಾವಣೆಗೆ ಅವಕಾಶ ಇಲ್ಲ. ಅದರ ಮಧ್ಯೆ ಏಪ್ರಿಲ್ ಮೇಗೆ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ. ಆಗಲೂ ಕೂಡ ರಾಜ್ಯದ ನಾಯಕರಿಗೆ ಒಂದಷ್ಟು ಉಸ್ತುವಾರಿಗಳನ್ನು ಕೊಡುವುದರಿಂದ ಅಲ್ಲಿಯೂ ಕೂಡ ಚರ್ಚೆಗೆ ಬರಲಿಕ್ಕಿಲ್ಲ ಅನ್ನುವಂಥದ್ದು ಒಂದಷ್ಟು ವಿಚಾರಗಳಿರ್ತಕ್ಕಂಥದ್ದು. ಪಂಚರಾಜ್ಯಗಳ ಚುನಾವಣೆ ಮೇ ಜೂನ್ ನಂತರ ಬದಲಾವಣೆ ಆಗಬಹುದಾ? ಖಂಡಿತವಾಗಿಯೂ ಆ ವಿಚಾರವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸ್ಪಷ್ಟನೆ, ನನಗೆ ಅಧಿಕಾರ ಕೊಡೋದಾದರೆ ಯಾವಾಗ ಕೊಡ್ತೀರಾ, ಕೊಡೋಲ್ಲ ಅನ್ನೋದಾದರೆ ಯಾಕೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರ ಜೊತೆಗೆ ಮೀಟಿಂಗ್ಗೆ ಒಂದು ಸಮಯವನ್ನು ಕೇಳಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಅವರು ದೆಹಲಿಗೆ ತೆರಳಿದ್ದಾರೆ. ನಾಳೆಯೂ ಕೂಡ ಶುಕ್ರವಾರ ಮತ್ತು ಶನಿವಾರ ದೆಹಲಿಯಲ್ಲಿ ಇರಲಿದ್ದಾರೆ. ಅಲ್ಲಿ ಒಂದಷ್ಟು ನಾಯಕರನ್ನ ಭೇಟಿಗೆ ಅವಕಾಶವನ್ನು ಕೇಳ್ತಾ ಇದ್ದಾರೆ. ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಪ್ರಮುಖವಾಗಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸಿದ್ದೇ ಆದಲ್ಲಿ ಸೋನಿಯಾ ಗಾಂಧಿ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಹಾದಿ ಸುಗಮವಾಗಿ ಸಿಗುತ್ತೆ. ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಸೋನಿಯಾ ಗಾಂಧಿ ಅವರು ಯಾವಾಗಲೂ ಕೂಡ ನಿಂತ್ಕೊಂಡಿರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸಗಳು ಸವಾಲಾಗಿರೋದ್ರಿಂದ ಅವರನ್ನ ಭೇಟಿ ಮಾಡಿ ಅವ್ರನ್ನ ಒಪ್ಪಿಸಬೇಕು ಅನ್ನೋಂಥ ಶತಾಯಗತಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾಳೆ 2 ದಿನಗಳ ಕಾಲ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಾಧ್ಯವಾಗದೇ ಇದ್ರೆ ಮತ್ತೆ 22ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ದೆಹಲಿಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ದೆಹಲಿಗೆ ಹೋಗಿ ಅಲ್ಲಿ ಒಂದಷ್ಟು ಭೇಟಿಯನ್ನು ಮಾಡ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವ್ರನ್ನೇ ಮತ್ತೆ ಭೇಟಿ ಮಾಡಿ ಒಂದಷ್ಟು ದುಂಬಾಲು ಬಿದ್ದು ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ದೆಹಲಿಯ ಭೇಟಿ ಡಿ ಕೆ ಶಿವಕುಮಾರ್ ಅವ್ರದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ಒಂದು ರಾಹುಲ್ ಗಾಂಧಿ ಭೇಟಿ ಆದರೂ ಮಹತ್ವ, ಭೇಟಿ ಆಗದೇ ಇದ್ರೂ ಮಹತ್ವ. ಒಂದು ಭೇಟಿ ಆದರೆ ನಾಯಕತ್ವದ ವಿಚಾರವಾಗಿ ಒಂದು ಸ್ಪಷ್ಟ ನಿರ್ಧಾರ ಬಂದಿದೆ ಅನ್ನುವಂಥದ್ದು. ಇಲ್ಲದೆ ಹೋದರೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಸೇರಿದಂತೆ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಕೊಂಡ್ರೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಭೇಟಿಗೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನುವಂಥ ಚರ್ಚೆಗಳಿಗೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಸುಗಮವಾಗಿ ಯಶಸ್ವಿ ಆಗುತ್ತಾ ಅಥವಾ ಮತ್ತೆ ನಿರಾಶೆಯಿಂದ ಬೆಂಗಳೂರಿಗೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ರಿಪಬ್ಲಿಕ್ ಕನ್ನಡ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಬಸವರಾಜ್ ಚರಂತಿಮಠ್. ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಪ್ರಮುಖವಾದಂತಹ ಬೆಳವಣಿಗೆಗಳು ಆಗ್ತಾ ಇರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಮೈಸೂರಿನಲ್ಲಿ ಮೊನ್ನೆ ಭೇಟಿಗೆ ಅವಕಾಶ ಸಿಕ್ತು. ಕೆಲವು ನಿಮಿಷಗಳ ಕಾಲ ಡಿ ಕೆ ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಅವರು ಮತ್ತು ಸಿದ್ದರಾಮಯ್ಯ ಅವರು ಮೈಸೂರಿನ ವಿಮಾನ ನಿಲ್ದಾಣದಲ್ಲೇ ಒಂದು ಚರ್ಚೆಯನ್ನು ಮಾಡುವ ಮೂಲಕ ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯದಲ್ಲಿ ಒಂದಷ್ಟು ಬಿರುಗಾಳಿ ಎಬ್ಬಿಸುವಂಥ ಕೆಲಸಗಳು ಆಗಿರ್ತಕ್ಕಂಥದ್ದು. ಇಬ್ಬರನ್ನು ಕೂತು ರಾಹುಲ್ ಗಾಂಧಿ ಅವರು ಕರೆದು ಮಾತನಾಡ್ತಾರೆ ಅನ್ನುವಂಥ ಮಾತುಗಳು ಕಳೆದ ನವೆಂಬರ್ನಿಂದನೂ ಕೇಳಿ ಬರ್ತಾ ಇದ್ವು. ಆದರೆ ಕಳೆದ ನವೆಂಬರ್ನಲ್ಲಿ ಯಾವ ಥರದ ಯಾವುದೇ ಚರ್ಚೆಗಳಾಗಲಿಲ್ಲ. ಬಿಹಾರ ಚುನಾವಣೆ ಬಳಿಕ ಕರೆದು ಮಾತನಾಡ್ತಾರೆ ಅನ್ನುವಂಥದ್ದಿತ್ತು ಡಿ.ಸಿ.ಎಂ ಅಣ್ಣ ರಾಹುಲ್ ಗಾಂಧಿ ಅವರು. ಆದರೆ ಆ ಥರದ ಬೆಳವಣಿಗೆಗಳಾಗದೇ ಇರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರು ಆಕ್ರೋಶಗೊಂಡಿದ್ದರು. ಕೇವಲ ಸಿ.ಎಂ ಸಿದ್ದರಾಮಯ್ಯ ಅವರನ್ನ ಕರೆದು ಮಾತನಾಡಿದ್ರು. ಅದರಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯ ರಾಜಕೀಯ ಇರ್ಬೋದು ಮತ್ತು ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಇರ್ಬೋದು. ಈ ವಿಚಾರವಾಗಿ ಒಂದಷ್ಟು ಚರ್ಚೆಯನ್ನು ಮಾಡಿದ್ರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಒಂದಷ್ಟು ಜೊತೆ ನಾಯಕರ ಜೊತೆ ಚರ್ಚೆ ಮಾಡ್ಕೊಂಡು ಬನ್ನಿ, ನಾವು ಫೈನಲ್ ಮಾಡೋಣ ಅನ್ನೋಂಥ ಮಾತನ್ನು ಹೇಳಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ನನಗೆ ಸಹಜವಾಗಿ 2.5 ವರ್ಷಕ್ಕೆ ಅಧಿಕಾರ ಹಂಚಿಕೆ ಆಗುತ್ತೆ ಅಥವಾ 2.5 ವರ್ಷಕ್ಕೆ ಕೂತು ಮಾತನಾಡಿ ಒಂದಷ್ಟು ವಿಚಾರವನ್ನು ಸ್ಪಷ್ಟಪಡಿಸ್ತಾರೆ ಅನ್ನುವಂಥ ನಂಬಿಕೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಕಾದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ನಿರೀಕ್ಷಿತ ಫಲ ಸಿಗದ ಕಾರಣಕ್ಕಾಗಿ ಸಹಜವಾಗಿ ಆಕ್ರೋಶಗೊಂಡರು. ಆ ಬಳಿಕ ಒಂದಷ್ಟು ಶಾಸಕರ ನಿಯೋಗ ದೆಹಲಿಗೆ ಹೋಗುವ ಮೂಲಕ ಒಂದಷ್ಟು ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಎಚ್ಚರಿಸುವಂಥ ಕೆಲಸವಾಯಿತು. ಯಾಕಂದರೆ ಡಿಸೆಂಬರ್ 8ರಿಂದ ಅಧಿವೇಶನ ಇತ್ತು. ಆ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರ ಆಗುವಂಥದ್ದು ಮತ್ತು ವಿರೋಧ ಪಕ್ಷಗಳ ಕೈಗೆ ಆಹಾರ ಕೊಡುವಂಥ ವಿಚಾರ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಚ್ಚೆತ್ತುಕೊಂಡು ಡಿ ಕೆ ಶಿವಕುಮಾರ್ ಅವರನ್ನ ಸಮಾಧಾನ ಮಾಡುವಂಥ ಕೆಲಸ ಮಾಡ್ತು. ನೀವಿಬ್ಬರು ಕೂಡ ಒಟ್ಟಾಗಿರಿ ಅನ್ನುವಂಥ ನಿಟ್ಟಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಒಂದು ಸಿ.ಎಂ ಮನೆಯಲ್ಲಿ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಏರ್ಪಡಿಸಿ
ಇಬ್ಬರ ಮಧ್ಯೆ ಒಂದು ಸಮನ್ವಯ ಮೂಡಿಸುವಂಥ ಕೆಲಸ ಮಾಡ್ತು. ನೀವು ಅಧಿವೇಶನ ಮುಗಿಸ್ಕೊಂಡು ಬನ್ನಿ, ನಾವು ನಿಮ್ಮಿಬ್ಬರನ್ನು ಕರೆದು ಮಾತನಾಡ್ತೇವೆ ಅನ್ನೋಂಥ ಮಾತನ್ನ ಹೇಳಿದರು. ಎಲ್ಲವೂ ಕೂಡ ಅಂದ್ಕೊಂಡಂತೆ ಆಗಿದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಅವರು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರ ಜೊತೆ ಕೂತು ಮಾತನಾಡುವಂಥ ಕೆಲಸಗಳು ಆಗಬೇಕಾಗಿತ್ತು. ಆದಾಗ್ಯೂ ಕೂಡ ಆ ಥರದ ಬೆಳವಣಿಗೆಗಳು ಆಗದೇ ಇರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಬಣದಲ್ಲಿ ಒಂದಷ್ಟು ಶಾಸಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಮತ್ತು ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಮೇಲ್ನೋಟಕ್ಕೆ ಯಾವುದೇ ಆಕ್ರೋಶವನ್ನು ವ್ಯಕ್ತಪಡಿಸದೆ ಇದ್ರೂ ಕೂಡ ಒಳಗೊಳಗೆ ಅವರು ಕೂಡ ಕುದಿತಾ ಇದ್ರು. ಅವ್ರ ಸಹೋದರರಾದಂತಹ ಡಿ ಕೆ ಸುರೇಶ್ ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇಬ್ಬರು ಕೂಡ ಸಹೋದರರು ರಣತಂತ್ರವನ್ನು ಹೆಣಿತಾ ಇದ್ರು. ಯಾವುದು ಸತಾಯಗತವಾಗಿ ಅಧಿಕಾರವನ್ನು ಹಂಚಿಕೆ ಆಗಲೇಬೇಕು, ಮಾತು ಕೊಟ್ಟಂತೆ ನಮಗೆ ಅಧಿಕಾರ ಸಿಗಬೇಕು ಅನ್ನುವಂಥ ಒಂದಷ್ಟು ನಂಬಿಕೆ ಅವರಲ್ಲಿತ್ತು. ಆದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಕೆಲವು ಶಾಸಕರು ಇದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಮತ್ತು ಮುಂದೆ ಯಾವ ರೀತಿಯಾದಂಥ ರಣತಂತ್ರ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾರಿಗೂ ಕೂಡ ಸ್ಪಷ್ಟತೆ ಇರಲಿಲ್ಲ. ಕೆಲವೊಂದಷ್ಟು ಡೇಟ್ಗಳನ್ನು ಕೊಡ್ತಕ್ಕಂಥ ಕೆಲಸಗಳು ಆಗ್ತಾ ಇತ್ತು. ಅದರ ಹೊರತಾಗಿಯೂ ಕೂಡ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಾಗಲಿ ಸಿದ್ದರಾಮಯ್ಯ ಅವ್ರನ್ನ ಕರೆದಾಗಲಿ ರಾಜ್ಯ ರಾಜಕೀಯದ ವಿಚಾರವಾಗಿ ಚರ್ಚೆ ಮಾಡಲಿಲ್ಲ. ಎಲ್ಲವೂ ಕೂಡ ಪಂಚರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಕರಿಬಹುದು ಅನ್ನುವಂಥ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇತ್ತು. ಬಹುತೇಕವಾಗಿ ಕೇರಳ ರಾಜ್ಯ ಪಕ್ಕದ ರಾಜ್ಯ ಆಗಿರೋದ್ರಿಂದ ಸಹಜವಾಗಿ ಇಲ್ಲಿಯ ಇಂಪ್ಯಾಕ್ಟ್ ಅಲ್ಲಿಯೂ ಕೂಡ ಇರುತ್ತೆ. ಆದ್ದರಿಂದ ಈಗ ಅಧಿಕಾರದ ಹಂಚಿಕೆ ಗೊಂದಲವನ್ನು ಮಾಡ್ಕೊಳ್ಳೋದು ಬೇಡ ಅನ್ನುವಂಥದ್ದು AICC ಅಧ್ಯಕ್ಷ ಅದರ ಜೊತೆಗೆ ಮತ್ತು ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂತಹ ವೇಣುಗೋಪಾಲ್ ಅವರು ಕೂಡ ಈ ಒಂದು ಮಾತುಗಳನ್ನು ಹೇಳಿದ್ರಿಂದಾಗಿ ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡಿರಲಿಲ್ಲ. ಸಹಜವಾಗಿ ಮುಂದಕ್ಕೆ ಹೋಗುವಂಥ ಕೆಲಸಗಳು ಆಗ್ತಾನೆ ಇತ್ತು ಅಧಿಕಾರ ಹಂಚಿಕೆ ವಿಚಾರವಾಗಿ ಚರ್ಚೆಗೆ. ಇನ್ನು ಉಳಿದಂತೆ ಅಸ್ಸಾಂನ ವೀಕ್ಷಕರಾಗಿ ಡಿ ಕೆ ಶಿವಕುಮಾರ್ ಅವರನ್ನ ನೇಮಕ ಮಾಡಿದ್ರಿಂದ ಇವತ್ತು ಜನವರಿ 16ರಿಂದ ಅವರು 16 ಮತ್ತು 17 2 ತಾರೀಕಿನಲ್ಲಿ ದೆಹಲಿಯಲ್ಲಿ ಒಂದು ಮೀಟಿಂಗ್ ಅನ್ನು ಕರೆದಿರೋದ್ರಿಂದ ಅವರು ದೆಹಲಿಗೆ ಹೋಗಿದ್ದಾರೆ. ಹೀಗಾಗಿ ಎಲ್ಲ ನಿರೀಕ್ಷೆಗಳು ಕೂಡ ಈಗ ದೆಹಲಿ ಕಡೆ ಗಮನ ಇಟ್ಟು ನೋಡುವಂಥ ಪರಿಸ್ಥಿತಿಗಳು ಎದುರಾಗಿರ್ತಕ್ಕಂಥದ್ದು. ಒಂದು, ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಅವ್ರನ್ನ 1-to-1 ಮಾತನಾಡಿಸ್ತಾರ. ಮಾತನಾಡಿದ್ರೆ ಯಾವೆಲ್ಲ ವಿಚಾರಗಳನ್ನ ಮಾತನಾಡ್ಬೋದು, ವಿಚಾರಗಳು ಒಂದು CM ವಿಚಾರವಾಗಿ ಸ್ಪಷ್ಟನೆ ಕೊಡ್ತಾರಾ ಅಥವಾ ಮುಂದೆ ಭರವಸೆ ಕೊಟ್ಟು ನಿಮ್ಮ ಪರವಾಗಿ ನಾವಿದ್ದೇವೆ, ಈಗ ಪರಿಸ್ಥಿತಿ ಸರಿಯಾಗಿಲ್ಲ, ಸ್ವಲ್ಪ ದಿನಗಳ ಮಟ್ಟಿಗೆ ಕಾಯಿರಿ ಅನ್ನುವಂಥ ಮಾತನ್ನು ಹೇಳ್ತಾರ ಅನ್ನುವಂಥದ್ದು ಎಲ್ಲವೂ ಕೂಡ ಚರ್ಚೆಯಲ್ಲಿರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಅವರ ಭೇಟಿಯ ಬಗ್ಗೆ ಈಗ ರಾಜ್ಯ ರಾಜಕಾರಣ ಕಣ್ಣೆತ್ತು ಕೂತ್ಕೊಂಡು ಕಾಯ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 6 ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ಸಿಗದಂತ ರಾಹುಲ್ ಗಾಂಧಿ ಅವರು ಮೈಸೂರಿನಲ್ಲಿ ಕೆಲವು ನಿಮಿಷಗಳ ಕಾಲ ಸಿಕ್ಕರೂ ಕೂಡ ಒಂದು ಕರೆದು ಮಾತನಾಡಿದ್ದನ್ನ ವಿಡಿಯೋಗಳು ಸಾಕಷ್ಟು ವೈರಲ್ ಆಗಿರ್ತಕ್ಕಂಥದ್ದು. 1-to-1 ಮಾತನಾಡುವಂಥದ್ದು ಕೆಲವು ಸೆಕೆಂಡ್ಗಳ ಮಾತುಗಳಾದ್ರೂ ಕೂಡ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರಿಗೆ ಏನು ಮೆಸೇಜ್ ಕೊಡಬೇಕು, ಏನು ಎಕ್ಸ್ಪ್ಲೈನ್ ಮಾಡಬೇಕು ಅದನ್ನ ಹೇಳಿದ್ದಾರೆ. ಆದರೆ ಅದನ್ನ ಇನ್ನಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಎಕ್ಸ್ಪ್ಲೈನ್ ಮಾಡಬೇಕು ಅಥವಾ ಒಂದಷ್ಟು ಭರವಸೆಗಳು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನು ಹಂಚ್ಕೋಬೇಕು ಅನ್ನೋದಾದ್ರೆ ಒಂದಷ್ಟು ಕೆಲ ನಿಮಿಷಗಳ ಕಾಲ ಒಂದು ಅಪಾಯಿಂಟ್ಮೆಂಟ್ ಬೇಕು ಅನ್ನುವಂಥದ್ದು ಡಿ ಕೆ ಶಿವಕುಮಾರ್ ಅವರ ವಾದ. ಆ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರಿಗೆ ಕನ್ವೆ ಮಾಡಿದ್ದಾರೆ ಅನ್ನುವಂಥದ್ದು. ಮತ್ತು CM ಅವರು ಕೂಡ ಒಂದಷ್ಟು ರಾಜ್ಯದಲ್ಲಿ ಬೆಳವಣಿಗೆಗಳಾಗ್ತಾ ಇರ್ತಕ್ಕಂಥದ್ದು. ಒಂದು, ಅವರು ಈಗಾಗಲೇ ಬಜೆಟ್ ಮಂಡನೆಗೆ ರೆಡಿ ಆಗ್ತಾ ಇದ್ದಾರೆ, ಅದಕ್ಕೆ ಒಂದು ಸ್ಪಷ್ಟವಾದಂತಹ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಬೇಕಾಗಿರ್ತಕ್ಕಂಥದ್ದು. ಇನ್ನೊಂದು, ಕ್ಯಾಬಿನೆಟ್ ಪುನರ್ರಚನೆ ಮಾಡಬೇಕು ಅನ್ನುವಂಥದ್ದು. ಅದು ಕ್ಯಾಬಿನೆಟ್ ಪುನರ್ರಚನೆ ಆಗೋದಾದ್ರೆ ಈಗಾಗಲೇ ಜನವರಿಯಲ್ಲಿ ಕೊನೆಯ ವಾರದಲ್ಲಿ ಅಧಿವೇಶನ ಕರೆದಿರೋದ್ರಿಂದ ಯಾವುದೇ ಕ್ಯಾಬಿನೆಟ್ ಪುನರ್ರಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಫೆಬ್ರವರಿ ಒಂದು ಅವಕಾಶ ಇರತಕ್ಕಂಥದ್ದು. ಫೆಬ್ರವರಿಯಲ್ಲಿ ಅವಕಾಶ ಕೊಡೋದಾದ್ರೆ ನಾನು ಮಾಡ್ತೇನೆ ಅನ್ನುವಂಥದ್ದು. ಒಂದು ಸರಿ ಕ್ಯಾಬಿನೆಟ್ ಪುನರ್ರಚನೆ ಆಗಿಬಿಟ್ರೆ ನಾಯಕತ್ವದ ಬದಲಾವಣೆ ಇಲ್ಲ ಅನ್ನುವಂಥ ಒಂದು ಮೆಸೇಜ್ ಹೋಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಸಿದ್ದರಾಮಯ್ಯ ಅವರ ಈ ಒಂದು ಮಹತ್ವಾಕಾಂಕ್ಷೆಗೆ ಡಿ ಕೆ ಶಿವಕುಮಾರ್ ಅವರು ವಿರೋಧ ಕೂತಿರೋದ್ರಿಂದ ಸಹಜವಾಗಿ ಕ್ಯಾಬಿನೆಟ್ ಪುನರ್ರಚನೆ ಆಗ್ಲಿಕ್ಕಿಲ್ಲ ಅನ್ನುವಂಥದ್ದು. ಮತ್ತು ಬಜೆಟ್ ಅಧಿವೇಶನದ ಪೂರ್ವಭಾವಿ ಸಭೆಗಳು ಆರಂಭ ಹೋಗ್ಬಿಟ್ರೆ, ಬಜೆಟ್ ಮಂಡನೆಗೂ ಪೂರ್ವಭಾವಿ ಸಭೆಗಳನ್ನ CM ಆರಂಭ ಮಾಡಿಬಿಟ್ರೆ ಖಂಡಿತವಾಗಿಯೂ ಕೂಡ ಅಲ್ಲಿ ಇಲಾಖಾವಾರು ಕೆಲಸಗಳಿಗೆ ಸಚಿವರು ಒಂದಷ್ಟು ಬ್ಯುಸಿ ಆಗಿಬಿಡ್ತಾರೆ. ಹಾಗಾಗಿ ಬದಲಾವಣೆ ಮಾಡಕ್ಕೆ ಬರಲ್ಲ ಅನ್ನುವಂಥದ್ದು ಒಂದಷ್ಟು ಚರ್ಚೆಗಳಿರೋದ್ರಿಂದ ಸಹಜವಾಗಿ ಬಜೆಟ್ ಅಧಿವೇಶನ ಮುಗಿಯೋಗಿ ಯಾವುದೇ ನಾಯಕತ್ವ ಬದಲಾವಣೆ ಚರ್ಚೆ ಅಥವಾ ಬರಲಿಕ್ಕಿಲ್ಲ ಅನ್ನುವಂಥ ಒಂದಷ್ಟು ಮಾತುಗಳಿದ್ದಾವೆ. ಈಗ ಜನವರಿ 31ರವರೆಗೂ ಅಧಿವೇಶನ ಇದೆ, ಜನವರಿ 22ರಿಂದ. ಹೀಗಾಗಿ ಅಲ್ಲಿಗೆ ಜನವರಿ ತಿಂಗಳು ಮುಕ್ತಾಯ ಆಗುತ್ತೆ. ಆ ನಂತರ ಇದರ ನಡುವೆ ಬಜೆಟ್ ಪೂರ್ವಭಾವಿ ಸಭೆಗಳನ್ನು ಸಿದ್ದರಾಮಯ್ಯ ಅವರು ಆರಂಭಿಸಿದ ನಂತರ ಸಹಜವಾಗಿ ಅಲ್ಲಿ ಬಜೆಟ್ ಅಧಿವೇಶನ ಕೂಡ ಘೋಷಣೆ ಆಗೋಗುತ್ತೆ. ಅಧಿವೇಶನ ಘೋಷಣೆ ಆದ ನಂತರ ಅಲ್ಲಿಯೂ ಕೂಡ ನೀವು ಬದಲಾವಣೆಗೆ ಅವಕಾಶ ಇಲ್ಲ. ಅದರ ಮಧ್ಯೆ ಏಪ್ರಿಲ್-ಮೇಗೆ ಪಂಚರಾಜ್ಯಗಳ ಚುನಾವಣೆ ಬರುತ್ತೆ. ಆಗಲೂ ಕೂಡ ರಾಜ್ಯದ ನಾಯಕರಿಗೆ ಒಂದಷ್ಟು ಉಸ್ತುವಾರಿಗಳನ್ನು ಕೊಡುವುದರಿಂದ ಅಲ್ಲಿಯೂ ಕೂಡ ಚರ್ಚೆಗೆ ಬರಲಿಕ್ಕಿಲ್ಲ ಅನ್ನುವಂಥದ್ದು ಒಂದಷ್ಟು ವಿಚಾರಗಳಿರ್ತಕ್ಕಂಥದ್ದು. ಪಂಚರಾಜ್ಯಗಳ ಚುನಾವಣೆ ಮೇ-ಜೂನ್ ನಂತರ ಬದಲಾವಣೆ ಆಗಬಹುದಾ? ಖಂಡಿತವಾಗಿಯೂ ಆ ವಿಚಾರವಾಗಿ ಈಗ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಸ್ಪಷ್ಟನೆ, ನನಗೆ ಅಧಿಕಾರ ಕೊಡೋದಾದರೆ ಯಾವಾಗ ಕೊಡ್ತೀರಾ, ಕೊಡೋಲ್ಲ ಅನ್ನೋದಾದರೆ ಯಾಕೆ ಅನ್ನುವಂಥದ್ದು ಒಂದಷ್ಟು ಚರ್ಚೆ ಮಾಡಬೇಕು ಅನ್ನುವಂಥದ್ದನ್ನು ರಾಹುಲ್ ಗಾಂಧಿ ಅವರ ಜೊತೆಗೆ ಮೀಟಿಂಗ್ಗೆ ಒಂದು ಸಮಯವನ್ನು ಕೇಳಿರ್ತಕ್ಕಂಥದ್ದು. ಇವತ್ತು ಬೆಳಗ್ಗೆ ಅವರು ದೆಹಲಿಗೆ ತೆರಳಿದ್ದಾರೆ. ನಾಳೆಯೂ ಕೂಡ ಶುಕ್ರವಾರ ಮತ್ತು ಶನಿವಾರ ದೆಹಲಿಯಲ್ಲಿ ಇರಲಿದ್ದಾರೆ.
ಅಲ್ಲಿ ಒಂದಷ್ಟು ನಾಯಕರನ್ನ ಭೇಟಿಗೆ ಅವಕಾಶವನ್ನು ಕೇಳ್ತಾ ಇದ್ದಾರೆ. ಸಹಜವಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಅವ್ರನ್ನ ಪ್ರಮುಖವಾಗಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸಿದ್ದೇ ಆದಲ್ಲಿ ಸೋನಿಯಾ ಗಾಂಧಿ ಅವರಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಹಾದಿ ಸುಗಮವಾಗಿ ಸಿಗುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಸೋನಿಯಾ ಗಾಂಧಿ ಅವರು ಯಾವಾಗಲೂ ಕೂಡ ನಿಂತ್ಕೊಂಡಿರೋದ್ರಿಂದ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಹುಲ್ ಗಾಂಧಿ ಅವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸಗಳು ಸವಾಲಾಗಿರೋದ್ರಿಂದ ಅವರನ್ನ ಭೇಟಿ ಮಾಡಿ ಅವ್ರನ್ನ ಒಪ್ಪಿಸಬೇಕು ಅನ್ನೋಂಥ ಶತಾಗತವಾದಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವತ್ತು ನಾಳೆ 2 ದಿನಗಳ ಕಾಲ ಪ್ರಯತ್ನವನ್ನು ಮಾಡ್ತಾರೆ. ಇದು ಸಾಧ್ಯವಾಗದೇ ಇದ್ರೆ ಮತ್ತೆ 22ನೇ ತಾರೀಕಿಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ದೆಹಲಿಗೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ದೆಹಲಿಗೆ ಹೋಗಿ ಅಲ್ಲಿ ಒಂದಷ್ಟು ಭೇಟಿಯನ್ನು ಮಾಡ್ತಕ್ಕಂಥದ್ದು, ರಾಹುಲ್ ಗಾಂಧಿ ಅವರನ್ನೇ ಮತ್ತೆ ಭೇಟಿ ಮಾಡಿ ಒಂದಷ್ಟು ದುಂಬಾಲು ಬಿದ್ದವ್ರನ್ನ ಒಪ್ಪಿಸ್ತಕ್ಕಂಥ ಕೆಲಸಗಳು ಆಗುವಂಥ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ದೆಹಲಿಯ ಭೇಟಿ ಡಿ ಕೆ ಶಿವಕುಮಾರ್ ಅವ್ರದ್ದು ಬಹಳ ಮಹತ್ವವನ್ನು ಪಡೆದುಕೊಂಡಿದೆ. ರಾಹುಲ್ ಗಾಂಧಿ ಭೇಟಿ ಆದರೂ ಮಹತ್ವ, ಭೇಟಿ ಆಗದೇ ಇದ್ರೂ ಮಹತ್ವ. ಭೇಟಿ ಆದರೆ ನಾಯಕತ್ವದ ವಿಚಾರವಾಗಿ ಒಂದು ಸ್ಪಷ್ಟ ನಿರ್ಧಾರ ಬಂದಿದೆ ಅನ್ನುವಂಥದ್ದು. ಇಲ್ಲದೆ ಹೋದರೆ ಇನ್ನೂ ಕೂಡ ರಾಹುಲ್ ಗಾಂಧಿ ಅವರು ಸೇರಿದಂತೆ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಗೆಯನ್ನು ಕೊಡ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರಿಗೆ ಒಪ್ಪಿಕೊಂಡ್ರೆ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಷ್ಟು ಬದಲಾವಣೆಗಳಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರು ಭೇಟಿಗೆ ಅವಕಾಶವನ್ನು ಕೊಡ್ತಿಲ್ಲ ಅನ್ನುವಂಥ ಚರ್ಚೆಗಳಿಗೆ ಇನ್ನಷ್ಟು ಪುಷ್ಟಿ ಸಿಗುತ್ತೆ. ಆದ್ದರಿಂದ ಡಿ ಕೆ ಶಿವಕುಮಾರ್ ಅವರ ದೆಹಲಿ ಭೇಟಿ ಸುಗಮವಾಗಿ ಯಶಸ್ವಿ ಆಗುತ್ತಾ ಅಥವಾ ಮತ್ತೆ ನಿರಾಶೆಯಿಂದ ಬೆಂಗಳೂರಿಗೆ ಬರ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ ಡಿಜಿಟಲ್.